ಹಾಲೆಲೂಯಾ! ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್. ಎದ್ದಿದ್ದೀರಾ? ಬನ್ನಿರಿ ಚಿಕ್ಕ ಪ್ರಾರ್ಥನೆಯೊಂದಿಗೆ ದೇವರ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮ ಪರಿಶುದ್ಧ ಸತ್ಯವೇದದಲ್ಲಿರುವ ಮಾತುಗಳು ನಮಗೆ ಜೀವ ಕೊಡುತ್ತಿರುವುದರಿಂದ, ಆಧ್ಯಾತ್ಮಿಕ ಶಕ್ತಿ ಕೊಡುತ್ತಿರುವಾಗ ನಮ್ಮ ಮನೋನೇತ್ರಗಳು ತೆರೆಯಲ್ಪಡುವಂತೆ ನಮ್ಮೊಂದಿಗೆ ಮಾತಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಚೆನ್ನಾಗಿದ್ದೀರಾ ಪ್ರಿಯರೇ? ವಾಕ್ಯ ಕ್ರಮವಾಗಿ ಕೇಳ್ತಾ ಇದ್ದೀರಾ? ಎಷ್ಟು ಬೇಗನೆ ಜೂನ್ ತಿಂಗಳು ಮುಗಿಯುತ್ತಾ ಬರ್ತಿದೆ ನೋಡಿ. ಹಾಲಿಡೇಸ್ ಮುಗಿದೋದ್ವು. ಮಕ್ಕಳಿಗೆ ಸ್ಕೂಲ್ ಲೀವ್ ಇರೋದ್ರಿಂದ ಹಾಲಿಡೇಸ್ಗಾಗಿ ಸಭೆ ಬಿಟ್ಟು ಆ ಕಡೆ ಈ ಕಡೆ ತಿರುಗಾಡಿದ್ರಿ. ಈಗ ಮತ್ತೆ ಜೂನ್ ತಿಂಗಳು ಬಂದಿದ್ದಕ್ಕೆ ಮಕ್ಕಳನ್ನು ಮತ್ತೆ ಸ್ಕೂಲ್ಗೆ ಕಳಿಸ್ಬೇಕು, ಸ್ಕೂಲ್ ಫೀಸ್ ಕಟ್ಟಬೇಕು ಎಂಬುದಾಗಿ ಎಷ್ಟೋ ಜನ ಕಳವಳಗೊಳ್ತಿದ್ದಾರೆ. ಯೇಸುವಿನ ಮೇಲೆ ನಂಬಿಕೆ ಇಡಿ ಪ್ರಿಯರೇ, ಆತನು ಪ್ರತಿಯೊಂದು ಅವಶ್ಯಕತೆಯನ್ನು ತೀರಿಸುತ್ತಾರೆ. ಎಕ್ಸ್ಟ್ರಾ ಸಮಯ ಇದ್ರೆ ದೇವರೊಂದಿಗೆ ಕಾಲ ಕಳೆಯಿರೇ ಹೊರತು ವ್ಯರ್ಥ ಮಾಡಿಕೊಳ್ಳಬೇಡಿರಿ. ಲೋಕ ಸಂಬಂಧವಾದ ಸ್ನೇಹಗಳೊಂದಿಗೆ ಅನಾವಶ್ಯಕವಾದ ಮಾಲಿನ್ಯಕ್ಕೆ ಅವಕಾಶ ಕೊಡಬೇಡಿ. ದೇವರು ನಿಮ್ಗೆ ಉಪಕಾರ ಮಾಡಿದಾರೋ ಎಂದು ಕೇಳೋದಾದ್ರೆ, ಎಲ್ಲಿ ನೋಡಿದ್ರು ಯಾರು ನೋಡಿದ್ರು ಮಾಡಿದ್ದಾರೆ ಅನ್ನುತ್ತಿದ್ದಾರೆ ಹೊರತು ಮಾಡಿಲ್ಲ ಎನ್ನುವವರು ಬಹಳ ಅಪರೂಪವಾಗಿ ಕಾಣಿಸ್ತಾರೆ. ಒಂದು ವೇಳೆ ಯಾರಾದರೂ ಹಾಗಂದಿರೋದಾದ್ರೆ ಅವರು ದೇವರು ಮಾಡಿರುವ ಮೇಲುಗಳನ್ನು ಮರೆತು ಹೋಗಿರ್ತಾರೆ ಹೊರತು ದೇವರು ಅವರಿಗೆ ಉಪಕಾರ ಮಾಡಿಲ್ಲ ಎಂದರ್ಥ ಅವರ ವಿಷಯದಲ್ಲಿ ಆಗಿರೋದೇ ಇಲ್ಲ. ಆತನು ಪ್ರತಿಯೊಬ್ಬರಿಗೂ ಉಪಕಾರ ಮಾಡುವ ಆತನಾಗಿದ್ದಾನೆ. ಆತನು ಉಪಕಾರ ಮಾಡುತ್ತಾ, ವಾಸಿ ಮಾಡುತ್ತಾ, ಸ್ವಸ್ಥಪಡಿಸುತ್ತಾ ಗ್ರಾಮಗಳಿಗೂ ತಿರುಗಾಡಿದ್ರು. ಎಲ್ಲರಿಗೂ ಆತನು ದೇವರಾಗಿದ್ದಾನೆ, ಎಲ್ಲರನ್ನೂ ಪ್ರೀತಿಸುವ ಆತನಾಗಿದ್ದಾನೆ. ಕೆಲವರೇ ಆತನ ಆಶೀರ್ವಾದ ಹೊಂದಿಕೊಳ್ತಿದ್ದಾರೆ. ಕಾರಣ ಆತನ ಪ್ರೀತಿಯನ್ನು, ಆತನಲ್ಲಿರುವ ಶಕ್ತಿಯನ್ನು ಅವರು ಗುರುತಿಸ್ತಾ ಇಲ್ಲ. ಆತನಲ್ಲಿ ನಂಬಿಕೆ ಇಡದೇ ಇರೋದ್ರಿಂದ. ನಂಬಿ ಪ್ರಿಯರೇ, ಅದ್ಭುತಗಳಾಗ್ತವೆ. ಯೇಸುವಿನ ನಾಮದಲ್ಲಿ ಅದ್ಭುತಗಳು ಆಗ್ತವೆ. ಅನುದಿನವೂ ಅನುಕ್ಷಣವೂ ಒಂದಲ್ಲ ಒಂದು ಅದ್ಭುತ ನಡೆಯುತ್ತಲೇ ಇರ್ತವೆ. ನಾವು ಗುರುತಿಸದೇ ಇರಲಿ. ಹೌದು, ದೇವರು ಎಷ್ಟೋ ಉಪಕಾರ ಮಾಡಿದ್ದಾರೆ ಅನ್ನುತ್ತಾ ಇದ್ದೀರಿ. ಬಹಳ ಸ್ಥಳಗಳಲ್ಲಿ ನಮ್ಮ ಕನ್ನಡಿಗರಿಗೆ ಸಾಕ್ಷಿ ಹೇಳುವಂತಂದ್ರೆ ಸಾಕು, ಗಂಟೆಗಳವರೆಗೂ ಒಂದೇ ಸಮನೆ ಸಾಕ್ಷಿ ಹೇಳ್ತಾ ಇರ್ತಾರೆ. ಆವಾಗ ದೇವ್ರು ಹೀಗೆ ಮಾಡಿದ್ರು, ಇವಾಗ ದೇವ್ರು ಹೀಗೆ ಮಾಡಿದ್ರು, ಗಂಡನಿಗೆ ವಾಸಿ ಮಾಡಿದ್ರು, ಮಕ್ಕಳಿಗೆ ವಾಸಿ ಮಾಡಿದ್ರು, ದುಡ್ಡು ಕೊಟ್ಟರು. ಅಷ್ಟೇ ಅಲ್ಲ, ಹಾಸ್ಪಿಟಲ್ನಲ್ಲಿದ್ದಾಗ ಆಪರೇಷನ್ನಲ್ಲಿ ಸಹಾಯ ಮಾಡಿದ್ರು, ಬೆಡ್ ಮೇಲಿನಿಂದ ಎದ್ದೆ ಎಂದು ಗಡಗಡ ಅಂತ ಹೇಳ್ತಿರ್ತಾರೆ. ಒಂದು ಸಾರಿ ಒಂದು ಮೀಟಿಂಗ್ನಲ್ಲಿ ಹಾಗೇ ಸಾಕ್ಷಿ ಹೇಳುವ ಸಹೋದರಿ 10-15 ನಿಮಿಷ ಆದರೂ ಹೇಳುತ್ತಲೇ ಇದ್ದಾಳೆ. ಅಮ್ಮ ಸ್ವಲ್ಪ ನಿಲ್ಲು. ಆಯ್ತು ಸರಿ, ದೇವರು ಬಹಳ ಉಪಕಾರ ಮಾಡಿದ್ದಾರೆ ನಿಜವೋ ಅಂದಾಗ, ಹೌದು ನಿಜ ಯಾ ಅಂದ್ರು. ಹಾಗಾದ್ರೆ ಅಷ್ಟು ಉಪಕಾರ ಮಾಡಿದ ದೇವರಿಗೆ ನೀವೇನ್ ಮಾಡಿದಿರಿ ಅಂತ ಕೇಳಿದೆವು. ಎಷ್ಟೋ ಉಪಕಾರ ಮಾಡಿರುವ ದೇವರಿಗೆ ನಿಮ್ಮ ಕೃತಜ್ಞತಾ ಸ್ತುತಿ ಹೇಗೆ ತಿಳಿಯಪಡಿಸಿದ್ದೀರಿ? ನೀವು ಹೇಗೆ ಆತನಿಗೆ ಮಹಿಮೆ ಪಡಿಸಿದ್ದೀರಿ? ಕೆಲವರು ಹಳ್ಳಿಯೂರಲ್ಲಾದ್ರೆ ಎಲ್ರಿಗೂ ಬಾಳೆಹಣ್ಣು ಕೊಟ್ವಿ, ಇಲ್ಲವೇ ನಮ್ಮ ಮನೆಯಲ್ಲಿ ಕೃತಜ್ಞತೆ ಕೂಟ ಇಟ್ಕೊಂಡ್ವಿ ಎಂದು ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಹೇಳೋದೇನೆಂದರೆ, ಕೆಲವರಿಗೆ ಅನ್ನದಾನ ಮಾಡಿದ್ದೇನೆ ಅಥವಾ ವಸ್ತ್ರ ಹಂಚಿದ್ದೇನೆ ಅನ್ನುತ್ತಾರೆ. ಅನಾಥಾಶ್ರಮಕ್ಕೆ ಹೋಗಿ ಆಹಾರ ಬಡಿಸಿದ್ದೇನೆ ಎಂದು ಹೀಗೆ ಏನೇನೋ ಹೇಳಿಕೊಳ್ತಾರೆ. ಆದರೆ ಕೆಲವರು ದೇವರಿಗೆ 1000 ರೂಪಾಯಿ ಕಾಣಿಕೆ ಕೊಟ್ಟೆ, 10,000 ರೂಪಾಯಿ ಕಾಣಿಕೆ ಕೊಟ್ಟೆ ಎಂದು ಹೇಳ್ತಾರೇನೋ. ಆದರೆ ಅಷ್ಟಕ್ಕೂ ದೇವರಿಗೆ ನಿಮ್ಮ ಬಳಿಯಿಂದ ಬೇಕಾದದ್ದೇನಾಗಿದೆ ಪ್ರಿಯರೇ? ಯಾಕೆ ದೇವರು ನಮ್ಮ ಜೀವಿತದಲ್ಲಿ ಉಪಕಾರಗಳನ್ನು ಮಾಡ್ತಿದ್ದಾರೆ? ನಾವು ಕೊಡುವ ಕಾಣಿಕೆಗಳಿಂದಲೋ, ನಾವು ಕೊಡುವ ವಿಶೇಷ ಕಾಣಿಕೆಗಳಿಗಾಗಿಯೋ? ದಾವೀದನು ಹೇಳ್ತಾನೆ, ದೇವಾ, ನೀನು ಯಜ್ಞಗಳನ್ನು ಕೋರುವಾತನಲ್ಲ. ಯಜ್ಞ ಕೋರಿಕೊಂಡ್ರೆ ನಾನು ಕೊಡ್ತೇನೆ, ಆದರೆ ಕುಗ್ಗಿದ ಜಜ್ಜಿದ ಹೃದಯವೇ ನಿನಗಿಷ್ಟವಾದ ಯಜ್ಞವಾಗಿದೆ. ಏನ್ ಕೊಡಬೇಕು ದೇವರಿಗೆ? ಕೃತಜ್ಞತೆಯಿಂದ ಆತನ ಪಾದ ಸನ್ನಿಧಿಯಲ್ಲಿ ಕೂತ್ಕೊಂಡು ಆತನನ್ನು ಸ್ತುತಿಸಿರಿ. ಉಪಕಾರ ಆದಾಗ ದೇವರನ್ನು ಸ್ತುತಿಸಿರಿ, ದೇವರನ್ನು ಘನಪಡಿಸಿರಿ, ದೇವರ ಕುರಿತಾಗಿ ಸಾಕ್ಷಿ ಕೊಡಿರಿ. ಅಷ್ಟೇ ಹೊರತು ನಾನು ದೇವರಿಗೆ ಇಷ್ಟೊಂದು ಕೊಟ್ಟಿದ್ದೇನೆ, ದೇವರು ನನಗೆ ಋಣಸ್ಥರಾಗಿದ್ದಾರೆ ಎನ್ನುವ ರೀತಿಯಲ್ಲಿ ಈ ದಿನ ಅನೇಕ ಜನ ವಿಶ್ವಾಸಿಗಳು, ನಾನು ಎಷ್ಟೋ ಕೆಲಸ ಮಾಡಿಸಿದ್ದೇನೆ, ಚರ್ಚ್ ಕಟ್ಟಿಸಿದ್ದೇನೆ, ಚರ್ಚ್ನಲ್ಲಿ ಒಂದು ಗಂಟೆ ಹಾಕಿಸಿದ್ದೇನೆ, ನಾವು ಅದನ್ನು ಕೊಟ್ಟೆವು ಇದನ್ನು ಕೊಟ್ಟೆವು, ದೇವರು ತಿರುಗಿ ನಮ್ಗೇನು ಕೊಟ್ಟರು ಎಂದು ಅನೇಕರು ಜಂಬ ಕೊಚ್ಚಿಕೊಳ್ತಾ ಹೇಳುವುದನ್ನು ಕೂಡ ಕೇಳ್ತೇವೆ. ಅಂಥವರು ಆಧ್ಯಾತ್ಮಿಕವಾಗಿ ಬಿದ್ದೋದವರಾಗಿರ್ತಾರೆ. ನಿಮ್ಮ ಕಾಣಿಕೆ ಆತನು ಕೋರಿಕೊಳ್ಳುವ ಆತನಲ್ಲ. ನನಗೆ ಹಸಿವೆಯಾಗಿವೆ ಎಂದು ನಿಮಗೆ ಹೇಳಬೇಕೋ? ಅರಣ್ಯದ ಪ್ರಾಣಿಗಳೆಲ್ಲ ನನ್ನವೇ ಎಂದು ಆತನು ಹೇಳ್ತಾನೆ. ಆತನಿಗೆ ಏನು ಕೊಡಬೇಕು ಪ್ರೇರೆ? ಏನು ಕೊಟ್ಟರೆ ಸರಿ ಹೋಗುತ್ತೆ ಹೇಳಿ? ಒಮ್ಮೆ ನೋಡೋಣ ಬನ್ನಿ. ಮೀಕನ ಪುಸ್ತಕ, ಪ್ರವಾದಿಯಾದ ಮೀಕನ ಪುಸ್ತಕ
6ನೇ ಅಧ್ಯಾಯ 6ನೇ ವಚನ ಹೇಳುತ್ತೆ, ಓದುತ್ತೇನೆ ಕೇಳಿ. ನಾನು ಯೆಹೋವನ ಸನ್ನಿಧಿಯಲ್ಲಿ ಯಾವ ಕಾಣಿಕೆಯೊಡನೆ ಕಾಣಿಸಿಕೊಳ್ಳಲಿ, ಯಾವುದನ್ನರ್ಪಿಸಿ ಮಹೋನ್ನತ ದೇವರ ಸಮ್ಮುಖದಲ್ಲಿ ಅಡ್ಡಬೀಳಲಿ? ಹೋಮದ ಪಶುಗಳನ್ನೂ 1 ವರ್ಷದ ಕರುಗಳನ್ನು ತೆಗೆದುಕೊಂಡು ಬಂದು ಆತನ ಮುಂದೆ ಕಾಣಿಸಿಕೊಳ್ಳಲೋ? ಸಾವಿರಾರು ಟಗರುಗಳನ್ನು ಲಕ್ಷೋಪಲಕ್ಷ ತೈಲ ಪ್ರವಾಹಗಳನ್ನು ನೋಡಿ ಯೆಹೋವನು ಮೆಚ್ಚಾನೆ? ನನ್ನ ದ್ರೋಹದ ನಿಮಿತ್ತ ನನ್ನ ಚೊಚ್ಚಲ ಮಗನನ್ನು ಅರ್ಪಿಸಲೋ? ನನ್ನ ಆತ್ಮದ ಪಾಪಕ್ಕಾಗಿ ನನ್ನ ಗರ್ಭದ ಫಲವನ್ನು ಸಲ್ಲಿಸಲೋ? ದೇವರೇ, ನೀವು ಮಾಡಿದ ಉಪಕಾರಗಳಿಗಾಗಿ ಏನನ್ನು ತೆಗೆದುಕೊಂಡು ಬರಲಿ ನಾನು? ಹೋಮದ ಪಶುಗಳನ್ನು ತರಲೋ? 1 ವರ್ಷದ ಕರುಗಳನ್ನು ತೆಗೆದುಕೊಂಡು ಬರಲೋ? ಸಾವಿರಾರು ಟಗರುಗಳನ್ನು ಸಮರ್ಪಿಸಲೋ? ಸಾವಿರಾರು ಟಗರುಗಳನ್ನು ಲಕ್ಷೋಪಲಕ್ಷ ತೈಲ ಪ್ರವಾಹಗಳನ್ನು ತಂದ್ರೆ ನೀನು ಮೆಚ್ಚುವಿಯೋ? ಏನರ್ಪಿಸೋ ಅನ್ನುತ್ತಿದೇವ್ರೆ? ನನ್ನ ಚೊಚ್ಚಲ ಮಗನನ್ನು ಅರ್ಪಿಸೋ ಅನ್ನುತ್ತೀಯೋ? ಇದೆಂತಹ ಮಾತು ನೋಡಿ. ದೇವರಿಗೆ ಕಾಣಿಕೆ ಅರ್ಪಿಸೋ ಅಂದ್ರೆ ಮಕ್ಕಳನ್ನು ಅರ್ಪಿಸುತ್ತೇವೆ ಅನ್ನುತ್ತಾರಲ್ಲವೇ? ಮಕ್ಕಳು ದೇವರು ನಮಗೆ ಕೊಟ್ಟಿರುವ ಆತನ ಸ್ವಾಸ್ಥ್ಯ, ಆತನ ಬಹುಮಾನ ಆಗಿದೆ. ಆ ಮಕ್ಕಳನ್ನು ನೀವು ಬೆಳೆಸಿ ಚೆನ್ನಾಗಿ ದೊಡ್ಡವರನ್ನಾಗಿ ಮಾಡಬೇಕು. ಅರ್ಪಿಸಬೇಕಾದ್ರೆ ಆತನ ಸೇವೆಗೆ ಅರ್ಪಿಸಿರಬೇಕಾದ್ರೆ. ಆದರೆ ಚೊಚ್ಚಲ ಮಗನನ್ನು ನಾನು ನಿನಗೆ ಅರ್ಪಿಸಲೋ ಅಂದರೆ ನಿನಗೆ ಬಲಿ ಕೊಡಲೋ? ಏನಂತೆ? ಏನ್ ಕೊಡಲು ಸಾಧ್ಯ? ಏನ್ ಕೊಟ್ರೆ ಆತನ ಋಣ ತೀರಲು ಸಾಧ್ಯವಾಗುತ್ತೆ ಹೇಳಿ? ನನಗೆ ಗೊತ್ತಿರುವುದರ ಮೇರೆಗೆ ದೇವರು ನಮಗೆ ಮಾಡಿರುವ ಉಪಕಾರಗಳಿಗೆ ಬದಲಾಗಿ ಏನ್ ಕೊಟ್ಟರೂ ಕೂಡ ಆತನ ಋಣ ನಾವು ತೀರಿಸ್ಲಿಕ್ಕಾಗಲ್ಲ. ಆತನು ಮಾಡಿರುವ ಸಣ್ಣ ಸಣ್ಣ ಉಪಕಾರಗಳನ್ನು ಜ್ಞಾಪಕದಲ್ಲಿಟ್ಕೊಳ್ತಿದ್ದೇವೆ. ಆದರೆ ನಿತ್ಯ ನರಕಕ್ಕೆ ಹೋಗುವ ನಮ್ಮ ಆತ್ಮವನ್ನು ಪರಲೋಕ ರಾಜ್ಯದಲ್ಲಿ ವಾರಸುದಾರರಾಗಿರುವುದಕ್ಕಾಗಿ ಆತನು ಮಾಡಿದ ಶಿಲುಬೆಯ ಯಜ್ಞದೊಂದಿಗೆ ಹೋಲಿಸುವುದಾದರೆ ಯಾವುದೇ ಯಜ್ಞವಾಗಲಿ, ಯಾವುದೇ ಅರ್ಪಣೆಯಾಗಲಿ, ಯಾವುದೇ ಬಲಿಯಾಗಲಿ ಸಾಕಾಗುವುದಿಲ್ಲ. ಅದಕ್ಕಾಗಿಯೇ ನಾವು ದೇವರಿಗೆ ಏನ್ ಕೊಟ್ಟರೂ ಕೂಡ ಆತನ ಋಣ ತೀರಿಸಿಕೊಳ್ಳಲಿಕ್ಕಾಗಲ್ಲ. ಆದರೆ ಆ ದೇವರು ನಮ್ಮಿಂದ ಎದುರು ನೋಡುವಂಥದ್ದೇನೆಂದರೆ, ಮುಂದಿನ ವಚನದಲ್ಲಿ ಹೇಳ್ತಾನೆ ನೋಡಿ, ಇದೇ ಅಧ್ಯಾಯದ 8ನೇ ವಚನದಲ್ಲಿ, ಮನುಷ್ಯನೇ, ಒಳ್ಳೆಯದು ಇಂಥದೇ ಎಂದು ಯೆಹೋವನು ನಿನಗೆ ತೋರಿಸಿದ್ದಾನಷ್ಟೇ. ದೇವರು ನಮ್ಮೆಲ್ಲರಿಂದ ಕೋರಿಕೊಳ್ಳುವುದೇನೆಂದರೆ ಉತ್ತಮವಾದದ್ದನ್ನೇ. ಅದನ್ನೇ ದೇವರು ತೋರಿಸುತ್ತಿದ್ದಾರೆ. ಯಾವಾಗ ತೋರಿಸುತ್ತಿದ್ದಾರೆ ಅನ್ಬೋದು. ಅದಕ್ಕೆ ವಾಕ್ಯ ಕೇಳಬೇಕು, ವಾಕ್ಯ ಓದಬೇಕು, ದೇವರ ಮನಸ್ಸನ್ನು ಅರಿತುಕೊಳ್ಳಬೇಕು. ದೇವರ ಆ ಅಪೇಕ್ಷೆ ಏನು, ಏನನ್ನು ದೇವರು ಎದುರು ನೋಡ್ತಿದ್ದಾರೆ ಎಂಬುದಾಗಿ ನಾವು ಚೆನ್ನಾಗಿ ತಿಳಿದುಕೊಳ್ಬೇಕು. ಆತನು ಏನ್ ಕೋರ್ತಿದ್ದಾನೆ ನಮ್ಮಿಂದ ಎಂದು ತಿಳಿದುಕೊಳ್ಳಬೇಕು. ಏನಂತೆ? ಯಾವುದು ಉತ್ತಮವಾದದೆಂದು ನಿಮಗೆ ತೋರಿಸಿಕೊಡಲಾಗಿದೆ. ಅದು ಏನೆಂದು ವಿವರಿಸಿದ್ದಾನೆ ನೋಡಿ. ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು. ಇಷ್ಟನ್ನೇ ಹೊರತು ಯೆಹೋವನು ನಿನ್ನಿಂದ ಇನ್ನೇನು ಅಪೇಕ್ಷಿಸುವನು? ಏನ್ ಕೇಳ್ತಿದ್ದಾರಂತೆ? ನ್ಯಾಯದಿಂದ ನಡೆದುಕೋ, ಅನ್ಯಾಯ ಮಾಡಬೇಡ, ಅನ್ಯಾಯ ಮಾಡಬೇಡ. ನಾನು ದೇವರಿಗೆ ಅನ್ಯಾಯ ಮಾಡಲಿಲ್ವಲ್ಲ, ನನ್ನ ಹೆಂಡತಿಗೆ ಬಿಟ್ಟುಬಿಟ್ಟೆ ಅನ್ನುವೇರೋ? ಕೇಳಿ ಪ್ರಿಯರೇ, ಹೆಂಡತಿಗೆ ಅನ್ಯಾಯ ಮಾಡಿದ್ರೂ ಕೂಡ ಅದು ನೀವು ದೇವರಿಗೆ ಅನ್ಯಾಯ ಮಾಡಿದಕ್ಕೆ ಸಮಾನವೇ. ನಾನು ಯಾರಿಗೂ ಅನ್ಯಾಯ ಮಾಡಲಿಲ್ವಲ್ಲ, ನನ್ನ ಮನೆಯವರು ಸ್ವಂತವರು ನನ್ನ ಸ್ವಂತ ಮನೆಯವರಲ್ಲವೋ ಎಂಬುದಾಗಿ ನಾವು ಅಂದುಕೊಳ್ತೇವೆ ಬಹಳಷ್ಟು ಸಾರಿ. ಅವರಿಗೆ ನಾನೇನು ಅನ್ಯಾಯ ಮಾಡಲಿಲ್ವಲ್ಲ, ನನಗೆ ತೋಚಿದ ಅವರಿಗೆ ಕೊಟ್ಟಿದ್ದೇನೆ ಅಂದುಕೊಂಡು ವಿಚ್ಛೇದನ ಪಡೆದುಕೊಳ್ಳಲು ಇಚ್ಛಯಿಸುವ ಗಂಡ ಹೆಂಡತಿಯರೇ ಕೇಳಿ, ನೀವು ಬೇರ್ಪಡುವಂಥದ್ದು ಒಬ್ಬರಿಗೊಬ್ಬರಿಗೆ ಅನ್ಯಾಯ ಮಾಡುವಂಥದ್ದಾಗಿದೆ. ಯೌವನ ಕಾಲದಲ್ಲಿ ಬಿಡಲ್ಪಟ್ಟ ಹೆಂಡತಿಯ ವಿಷಯದಲ್ಲಿ ಆತನು ಉತ್ತರಾಧಿಕಾರಿಯಾಗಿರುತ್ತಾನೆಂದು ವಾಕ್ಯ ಹೇಳುತ್ತೆ. ನೀವು ದೇವರೊಂದಿಗೆ ಸರಿಯಾದ ಸಂಬಂಧದಲ್ಲಿರುವಾಗ ನೀವು ನಿಮ್ಮ ನೆರೆಯವರೊಂದಿಗೆ, ನಿಮ್ಮ ಮನೆಯವರೊಂದಿಗೆ ಸರಿಯಾದ ಸಂಬಂಧದಲ್ಲಿರಬೇಕು. ದೇವರು ಕೋರುವಂಥದರ ಮೇರೆಗೆ, ಮೆಚ್ಚುವಂಥದರ ಮೇರೆಗೆ ನೀವು ನ್ಯಾಯವಾಗಿ ನಡೆದುಕೊಳ್ಳಿರಿ. ಯಾರಾದರೂ ನಿಮಗೆ ಅನ್ಯಾಯ ಮಾಡಿದ್ರೆ ಅದೇ ಅಲ್ಲವೋ ಇಂದಿನ ಜಗಳ. ಅವ್ರು ನನಗೆ ಅನ್ಯಾಯ ಮಾಡಿರೋದ್ರಿಂದ ನಾನು ಮಾಡಿದ್ದೇನೆ, ಆದರೆ ನಾನು ಮಾಡಿದ್ದೇನಾ ಅನ್ನುತ್ತಾರೆ. ಹೌದು, ಇದು ಅನ್ಯಾಯಗಾರರಿರುವಂತಹ ಲೋಕವೇ ಆಗಿದೆ. ಅನ್ಯಾಯದಿಂದ ತುಂಬಿಕೊಂಡಿರುವ ಪ್ರಪಂಚ ಆಗಿದೆ. ಎಲ್ಲಿ ನೋಡಿದ್ರೂ ಅನ್ಯಾಯ ನಡೆಯುತ್ತಿದೆ. ನೀವು ಅನ್ಯಾಯ ಮಾಡುವಾಗ ಅವರಿಗೂ ನಿಮಗೂ ಏನು ವ್ಯತ್ಯಾಸ? ಅದರಲ್ಲೂ ಯೇಸುವನ್ನು ನಂಬಿದ್ದೇನೆ ಎಂದು ಹೇಳಿಕೊಳ್ಳೋದೇಕೆ? ಯಾರೇ ಅನ್ಯಾಯ ಮಾಡಿದ್ರೂ ಅವರಿಗೆ ನಾವು ನ್ಯಾಯವೇ ಮಾಡಬೇಕು. ಕೆಟ್ಟದ್ದನ್ನು ಕೆಟ್ಟತನದಿಂದಲ್ಲ, ಒಳ್ಳೆತನದಿಂದ ಜಯಿಸು ಅಂದಿದ್ದಾರೆ ದೇವರು. ನ್ಯಾಯವಾಗಿ ನಡೆದುಕೊಳ್ಳಿರಿ. ನಿಮ್ಮ ಪಕ್ಷದಲ್ಲಿ ದೇವರ ನ್ಯಾಯ ಮತ್ತೆ ನಿಮ್ಮ ಸ್ವಂತ ನ್ಯಾಯವಲ್ಲ. ಅಂದರೆ ದೇವರ ದೃಷ್ಟಿಯಲ್ಲಿ ಯಾವುದು ನ್ಯಾಯವಾದದ್ದಾಗಿದೆಯೋ ಅದನ್ನು ನೀವು ಹೊಂದಿಕೊಂಡು ಜೀವಿಸಿರಿ. ನ್ಯಾಯವಾಗಿ ನಡೆದುಕೋ, ಕನಿಕರವನ್ನು ಪ್ರೀತಿಸು. ಪ್ರತಿಯೊಂದಕ್ಕೂ ದುಡುಕಬಾರದು, ದುಡುಕಿ ಜಗಳಕ್ಕೆ ಹೋಗಬಾರದು.
ಉಕ್ರೋಶದಿಂದ ತುಂಬಿಕೊಳ್ಳಬಾರದು, ಪ್ರತಿಕಾರ ತೀರಿಸಿಕೊಳ್ಳಬಾರದು, ಕಕ್ಷ ಸಾಧಿಸಬಾರದು, ಏಟಿಗೆ ತಿರುಗೇಟು ಬೇಡ, ಕನಿಕರ, ದಯೆ ತೋರಿಸು, ಕರುಣೆಯುಳ್ಳವರಾಗಿ ನಡೆದುಕೊಳ್ಳಿರಿ. ದೇವರು ನಿಮ್ಮನ್ನು ಕರುಣಿಸಬೇಕೆಂದು ಆಶಿಸುತ್ತಿದ್ದೀರಲ್ಲವೇ? ನೀವು ಕೂಡ ಇತರರನ್ನು ಕರುಣಿಸಿರಿ. ಯೋಗ್ಯತೆ ಇಲ್ಲದವರಿಗೆ ಉಪಕಾರ ಮಾಡುವುದೇ ಕರುಣಿಸುವಂಥದ್ದಾಗಿರುತ್ತೆ. ನಿಮಗೆ ಅಪಕಾರ ಮಾಡಿದವರನ್ನು ಪ್ರೀತಿಸುವಂಥದ್ದೇ ಕರುಣಿಸುವಂಥದ್ದಾಗಿರುತ್ತೆ. ನೀವು ದಂಡಿಸಬೇಕಾದವರನ್ನು ಕ್ಷಮಿಸುವಂಥದ್ದೇ ಕರುಣಿಸುವಂಥದ್ದಾಗಿರುತ್ತೆ. ದೇವರು ನಮಗೆ ಕರುಣೆ ತೋರಿಸುತ್ತಾ ಇರುವುದರಿಂದಲೇ ಎಷ್ಟೇ ದೋಷ ನಾವು ಮಾಡಿದ್ರೂ ಕೂಡ ನಮ್ಮನ್ನು ಇನ್ನೂ ದೇವರು ತನ್ನ ಉಗ್ರತೆ ನಮ್ಮ ಮೇಲೆ ತೋರಿಸ್ತಾ ಇಲ್ಲ. ಆತನ ಸಾರೂಪ್ಯದಲ್ಲಿ, ಆತನ ಆಕಾರದಲ್ಲಿ ಉಂಟು ಮಾಡಲ್ಪಟ್ಟು ಆತನ ರಕ್ತದಿಂದ ವಿಮೋಚಿಸಲ್ಪಟ್ಟ ನಾವು ಆತನ ಹಾಗೆ ಇರಬೇಕೆಂದು ನಿಮ್ಮ ಪರಲೋಕದ ತಂದೆ ಕರುಣೆಯುಳ್ಳವನಾಗಿರುವ ಪ್ರಕಾರ ನೀವು ಸಹ ಕರುಣೆಯುಳ್ಳವರಾಗಿರಿ ಎಂದು ದೇವರ ವಾಕ್ಯ ಹೇಳುತ್ತೆ. ಕರುಣೆಯುಳ್ಳವರಾಗಿ, ಕರುಣೆಯನ್ನು ಪ್ರೀತಿಸಿ, ದೀನ ಮನಸ್ಸುಳ್ಳವರಾಗಿ ದೇವರ ಮುಂದೆ ನಡೆದುಕೊಳ್ಳಿರಿ. ಏನಂತೆ? ದೀನ ಮನಸ್ಸುಳ್ಳವರಾಗಿ ದೇವರ ಮುಂದೆ ನಡೆದುಕೊಳ್ಳಿರಿ. ಯಾವಾಗಲೂ ದೀನ ಮನಸ್ಸುಳ್ಳವರಾಗಿರಿ. ಈ ಲೋಕ ಅಹಂಕಾರದಿಂದ ತುಂಬಿಕೊಂಡಿದೆ, ಗರ್ವಿಷ್ಠರಿಂದ ತುಂಬಿಕೊಂಡಿದೆ. ದೇವರೇನಾದರೂ ಸ್ವಲ್ಪ ಹೆಚ್ಚಿಸಿ ಆಶೀರ್ವದಿಸಿದರೆ ಸಾಕು, ಈ ದಿನ ಬಹಳಷ್ಟು ಜನ ಅಭಿವೃದ್ಧಿ ಕಂಡ ಕೂಡಲೇ ಗರ್ವಪಡ್ತಿದ್ದಾರೆ. ಕುಲದ ಗರ್ವ, ಮತದ ಗರ್ವ, ಸೌಂದರ್ಯ ಗರ್ವ, ಬಲದ ಗರ್ವ, ಧನದ ಗರ್ವ, ನಾನಾ ವಿಧವಾದ ಗರ್ವ ಮನುಷ್ಯರನ್ನು ಕಾಡಿಸಿ ಪೀಡಿಸ್ತಿವೆ. ದೇವರು ನಮ್ಮನ್ನು ಆಶೀರ್ವದಿಸುವಾಗ ಎಲ್ಲದರಲ್ಲಿಯೂ ಫಲಿಸ್ತೇವೆ, ಅಭಿವೃದ್ಧಿ ಹೊಂದುತ್ತೇವೆ. ಅದರ ವಿಷಯದಲ್ಲಿ ನಾವು ಅತಿಶಯ ಪಡಬಾರದು. ಮತ್ತಷ್ಟು ಹೆಚ್ಚು ತಗ್ಗಿಸಿಕೊಳ್ಬೇಕು. ಮತ್ತಷ್ಟು ಹೆಚ್ಚು ದೀನರಾಗಿ, ದೀನ ಮನಸ್ಸುಳ್ಳವರಾಗಿ ನಡೆದುಕೊಳ್ಳಬೇಕು. ಎಷ್ಟು ಹೆಚ್ಚಿಸಲ್ಪಡುತ್ತೇವೋ ಅಷ್ಟೇ ತಗ್ಗಿಸಿಕೊಳ್ಳಬೇಕು. ಅಹಂಕಾರದ ಮನಸ್ಸು ಸೈತಾನನಿಗೆ ಸಂಬಂಧಪಟ್ಟದಾಗಿದೆ. ಗರ್ವಿಷ್ಠರು ಅಂಥವರನ್ನು ದೂರದಿಂದ ನೋಡ್ತಾರೆ. ದೀನ ಮನಸ್ಸುಳ್ಳವರಾಗಿ ದೇವರ ವಿಷಯದಲ್ಲಿ ನಡೆದುಕೊಳ್ಳಿರಿ. ಇಷ್ಟನ್ನೇ ಹೊರತು ಯೆಹೋವನು ಇನ್ನೇನು ಕೇಳ್ತಿರೋದು? ಇಷ್ಟೇ ಅಲ್ಲವೋ ದೇವರು ಕೇಳಿಕೊಳ್ಳುತ್ತಿರೋದು? ನಾನು ಸಾತ್ವಿಕನೂ ದೀನ ಮನಸ್ಸುಳ್ಳವನೂ ಆಗಿದ್ದೇನೆ, ನನ್ನ ಬಳಿಗೆ ಬಂದು ನನ್ನ ನೊಗವನ್ನು ಹೊತ್ತುಕೊಳ್ಳಿರಿ ಎಂದು ಯೇಸು ಹೇಳ್ತಿದ್ದಾರೆ. ನಾವು ದೀನ ಮನಸ್ಸುಳ್ಳವರಾಗಿ ಇರಬೇಕಾದರೆ, ಕನಿಕರದಿಂದ ನಡೆದುಕೊಳ್ಳಬೇಕಾದರೆ, ನ್ಯಾಯವಾಗಿ ಇರಬೇಕಾದರೆ, ನಮ್ಮ ಮುಂದೆ ಮಾದರಿ ಬಿಟ್ಟು ಹೋಗಿರುವ ಯೇಸುವಿನ ಮಾರ್ಗದಲ್ಲಿ ನಾವು ನಡೆಯಬೇಕಾದರೆ, ನಮ್ಮ ಸ್ವಂತ ಮಾರ್ಗವನ್ನು ಬಿಟ್ಟು ಆತನ ನೊಗ ನಮ್ಮ ಮೇಲೆ ಹೊತ್ತುಕೊಂಡು ನಮ್ಮ ಜೊತೆಗೆ ಯೇಸು ನಡೆಯುತ್ತಿರುವಾಗ ಆತನನ್ನು ನೋಡಿ ಆತನ ಹಾಗೆಯೇ ಈ ಲೋಕದಲ್ಲಿ ನಾವು ಜೀವಿಸುವವರಾಗಿರ್ತೇವೆ. ಅಂತಹ ಜೀವಿತ ದೇವರು ನಮ್ಮೆಲ್ಲರಿಗೂ ಅನುಗ್ರಹಿಸಲಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ಸಾರಿ ಈ ಸಮಯದಲ್ಲಿ ನಮ್ಮನ್ನು ದರ್ಶಿಸಿರಿ ದೇವರೇ. ಎಷ್ಟೋ ಉಪಕಾರ ನಮಗೆ ಮಾಡಿದ್ದೀರಿ ಎನ್ನುವುದು ನಾವು ಗುರುತಿಸ್ತೇವೆ ದೇವರೇ, ಸ್ತುತಿಸುತ್ತೇವೆ, ಅಲ್ಲಿಗೆ ಸುಮ್ಮನೆ ಇರ್ತಾ ಇದ್ದೇವೆ. ಆದರೆ ನೀವು ಮಾಡಿದ ಉಪಕಾರಗಳಲ್ಲಿ ಯಾವುದೊಂದನ್ನು ಮರೆಯದೆ ನೀವು ಆಶಿಸಿದ ಸ್ಥಾನದಲ್ಲಿ ನ್ಯಾಯವಾಗಿ ನಡೆದುಕೊಳ್ಳುವ ಹಾಗೆ, ಕನಿಕರವುಳ್ಳವರಾಗಿ ಜೀವಿಸುವಂತೆ, ದೀನ ಮನಸ್ಸುಳ್ಳವರಾಗಿ ನಿಮ್ಮ ಮುಂದೆ ನಡೆದುಕೊಳ್ಳುವಂತೆ ನಮಗೆ ಸಹಾಯ ಮಾಡಿರಿ. ನಮ್ಮ ಬಲಿ ಯಜ್ಞಗಳಿಗಿಂತಲೂ ಕುಗ್ಗಿದ ಜಜ್ಜಿದ ಹೃದಯ ನೀವು ಕೋರಿಕೊಳ್ತಾ ಇದ್ದೀರಿ. ಎಲ್ಲಾ ವೇಳೆಯಲ್ಲಿ ದೇವರೇ, ಸ್ತುತಿ ಕೃತಜ್ಞತೆಯಿಂದ ಕೂಡಿರುವ, ಪಶ್ಚಾತ್ತಾಪದಿಂದ ಕೂಡಿರುವ, ದೀನ ಮನಸ್ಸುಳ್ಳವರಾಗಿ ನಿಮ್ಮ ಪಾದ ಸನ್ನಿಧಿಯಲ್ಲಿ ಆಧ್ಯಾತ್ಮಿಕವಾಗಿ ಮೇಲಿಂದ ಮೇಲೆ ಅರ್ಪಿಸಿಕೊಳ್ಳುತ್ತಾ ಸಮರ್ಪಿಸಿಕೊಂಡು ನಿಮ್ಮ ಕೃಪೆಯಲ್ಲಿ ಭದ್ರವಾಗಿರುವ ಹಾಗೆ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರೊಂದಿಗೂ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳು 8939731313 ನಂಬರ್ಗೆ, ಇತರ ದೇಶದಿಂದಲೂ ಸಹ ವೀಕ್ಷಿಸೋದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗೋಸ್ಕರ ನಾವು ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.